ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರು ಬನ್ಸ್ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಿಮಗೆ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಫುಲ್ ಉಬ್ಕೊಂಡಿರೋ ಮಂಗಳೂರು ಬನ್ಸು, ಸೇಮ್ ಅದೇ ಥರ ಮನೇಲೇ ತುಂಬ ಈಸಿಯಾಗಿ ಒಂದೆರಡು ಟ್ರಿಕ್ ಯೂಸ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಫಸ್ಟ್ ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಫುಲ್ ಹಣ್ಣಾಗಿರಬೇಕು. ನಿಮ್ಗೆ ಇವಾಗ ಮನೇಲಿ ತಂದಿರೋ ಹಣ್ಣು ಫುಲ್ ಹಣ್ಣಾಗ್ಬಿಟ್ಟಿದೆ ಬಾಳೆಹಣ್ಣು, ಇನ್ನೇನು ನೆಕ್ಸ್ಟ್ ಡೇ ಯೂಸ್ ಮಾಡೋಕ್ಕಾಗಲ್ಲ, ಇವಾಗಲೇ ಏನಾದರೂ ಮಾಡ್ಕೊಂಡು ತಿನ್ನಬೇಕು ತುಂಬ ಇದೆ ಅಂತ ಇದ್ದರೆ ಇದನ್ನು ಹಿಂದಿನ ದಿನವೇ, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕು ಅಂದರೆ ಹಿಂದಿನ ದಿನವೇ ರೆಡಿ ಮಾಡ್ಕೋಬೋದು. ಏನಿಲ್ಲ, ನಾನು ಇಲ್ಲಿ ಬಾಳೆಹಣ್ಣು ಎಷ್ಟಿತ್ತು ಅಷ್ಟನ್ನು ಚೆನ್ನಾಗಿ ನೈಸು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೆಲ್ಲ ಇದ್ರ ಜೊತೆಗೆ ಸೇರಿಸಿ ಪೇಸ್ಟ್ ಮಾಡ್ಕೋಬೋದು. ನಂತರ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇತ್ತು, ಸೊ ನಾನು ಬೆಲ್ಲ ಮಿಕ್ಸಿ ಮಾಡಾದಮೇಲೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ದಪ್ಪ ಗಟ್ಟಿ ಬೆಲ್ಲ ಇತ್ತು ಅಂದರೆ ನೀವು ಮಿಕ್ಸಿ ಮಾಡ್ತಾನೆ ಹಾಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಳ್ತಾ ಇಲ್ಲ, ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಹೆಲ್ತಿಗೆ ಒಳ್ಳೆಯದಲ್ಲ, ಬ್ರೇಕ್ಫಾಸ್ಟ್ಗೆಲ್ಲ ಮೈದಾ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟೇ ತೊಗೊಳ್ತಾ ಇದ್ದೀನಿ. ಕೆಲವೊಬ್ರು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡ್ತಾರೆ, ಇಲ್ಲಾಂದರೆ 1-2 ಸ್ಪೂನ್ ಆದರೂ ಮೈದಾ ಹಿಟ್ಟು ಹಾಕ್ಕೊಳ್ತಾರೆ. ಬಟ್ ನಾನು ಮೈದಾ ಹಿಟ್ಟು ಸ್ವಲ್ಪನೂ ಆ್ಯಡೇ ಮಾಡಿಲ್ಲ, ಬರೀ ಗೋಧಿ ಹಿಟ್ಟು ಅಷ್ಟೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇರೆ ಎಂಥದ್ದು ಆ್ಯಡ್ ಮಾಡೋದು ಬೇಡ, ಜಸ್ಟ್ ಯಾವ ಹಿಟ್ಟು ಬೇಡ, ಜಸ್ಟ್ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಉಬ್ಕೊಂಬರುತ್ತೆ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಬಾಳೆಹಣ್ಣು, ಅದನ್ನಷ್ಟು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಎಷ್ಟು ಹಾಕಿದ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಷ್ಟಿಷ್ಟೇ ಹಾಕಬೇಕು ಅಂತೆಲ್ಲ ಏನೂ ಇಲ್ಲ, ತುಂಬ ಹಾಕೋಕ್ಕೆ ಹೋಗ್ಬಿಡಿ. ಇವಾಗ ಹಿಟ್ಟೊಂದು 4 ಜನಕ್ಕೆ ಆಗೋಷ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಬಾಳೆಹಣ್ಣಿಲ್ಲಿ ಒಂದು 10 ಚಿಕ್ಕ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು ಹಾಕ್ಕೊಂಡಿರೋದು ನಾನು. ಸೊ ಚಿಕ್ಕ ಬಾಳೆಹಣ್ಣು ಹಾಕ್ಕೊಂಡಿರೋದು, ಅದು ಒಂದು 10 ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಸೋಡಾ ಪುಡಿ ಹಾಕಲೇಬೇಕು, ನಾನು ಬೇರೆ ಯಾವುದಕ್ಕೂ ಸೋಡಾ ಯೂಸ್ ಮಾಡಲ್ಲ, ಬಟ್ ಇದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸೋಡಾ ಹಾಕಿದ್ರೇ ಚೆನ್ನಾಗಿ ಉಬ್ಕೊಂಬರುತ್ತೆ. ಸೊ ಸೋಡಾ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಉಪ್ಪು, ಬೆಲ್ಲದಲ್ಲಿ ಉಪ್ಪಿರುತ್ತೆ, ಸೊ ನೋಡಿಕೊಂಡು ಉಪ್ಪು ಹಾಕಬೇಕು. ತುಂಬ ಉಪ್ಪೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ, ಅಂದರೆ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಬೇಕು. ನಾವೀಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ಚಪಾತಿ ಹಿಟ್ಟಿಗೆಲ್ಲಾದರೆ ಸ್ವಲ್ಪ ನಾವು ಗಟ್ಟಿನೇ ಕಲಿಸ್ಕೊತೀವಿ, ಇದಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು. ಅಂದರೆ ಅದು ಸಾಫ್ಟಾಗಿ ಬರುತ್ತೆ. ತುಂಬ ಗಟ್ಟಿ ಕಲಿಸ್ಕೊಬಿಟ್ರೆ ಫುಲ್ ಕಲ್ ಥರ ಆಗ್ಬಿಡುತ್ತೆ. ಸೊ ಸಾಫ್ಟಾಗಿ ಕಲಿಸ್ಕೋಬೇಕು. ಹಣ್ಣು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಅದು ಸಾಫ್ಟೇ ಆಗುತ್ತೆ. ನಾವು ನಾಳೆ ಬೆಳಗ್ಗೆ ಮಾಡೋದಿದ್ರೆ ಓವರ್ ನೈಟು ಫುಲ್ ಮಾಡಿ ಈ ಥರ ಕಲಸಿಟ್ಬಿಡಬೇಕು. ಆವಾಗ ಅದು ತುಂಬ ಸಾಫ್ಟಾಗಿ ಉಬ್ಕೊಂಬರುತ್ತೆ. ಸೊ ಇದಿವಾಗ ರೆಡಿಯಾಗಿದೆ, ಫುಲ್ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದು ನೆಕ್ಸ್ಟ್ ಡೇ ಮಾಡೋದು. ಇವಾಗ ನೆಕ್ಸ್ಟ್ ಡೇ ಇದನ್ನ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಮಾಡೋ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಯಾವ ಆಯಿಲ್ ಆದರೂ ಹಾಕ್ಕೋಬೋದು, ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಾಕ್ಕೋಬೋದು. ನಾನು ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದು ಕೈಗೆ ಅಂಟ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ನಾನು ಕೊಕೊನಟ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಆಯಿಲ್ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನು ಶೇಂಗಾ ಎಣ್ಣೆಲಿ ಮಾಡ್ತೀನಿ. ಕರಿಯೋದೆಲ್ಲ ಏನೇ ಇದ್ದರೂ ನಾವು ಶೇಂಗಾ ಎಣ್ಣೆಲಿ ಮಾಡ್ಕೊತೀವಿ. ಇನ್ನು ಕುಕ್ಕಿಂಗಿಗೆಲ್ಲ ಒಗ್ಗರಣೆ ಅದೆಲ್ಲ ಆದರೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೈಟ್ ಆಲ್ರೆಡಿ ಅದನ್ನು ಚೆನ್ನಾಗಿ ಕಲಸಿಟ್ಟಿದ್ದೆ. ಬೆಳಗ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಅದು ಲಟ್ಸ್ಲಿಕ್ಕೆ ಈಸಿ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೈದಾ ಹಿಟ್ಟು ಥರನೇ ಅನಿಸುತ್ತೆ, ಬಟ್ ಇದಕ್ಕೆ ನಾನು ಮೈದಾ ಹಿಟ್ಟು ಹಾಕಿಲ್ಲ. ಆ ಥರ ಮೈದಾ ಹಿಟ್ಟು ಥರ ಒಂಥರ ಸಾಫ್ಟಾಗಿ ಬಂದಿದೆ. ಇದನ್ನ ಇವಾಗ ಲಟ್ಟಿಸ್ಕೋಬೇಕು. ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡ್ಕೋಬೋದು. ನಾನು ಚಿಕ್ಕಕ್ಕೆ ಮಾಡ್ಕೊತಾ ಇದ್ದೀನಿ. ದೊಡ್ಡಕ್ಕೆ ಬೇಕಿದ್ರೆ ದೊಡ್ಡಕ್ಕಾದ್ರೂ ಮಾಡ್ಕೋಬೋದು. ನೀವು ಕೈಯಲ್ಲೇ ಅಗಲ ಮಾಡ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಇಲ್ಲಾಂದರೆ ಲಟ್ಟಣಿಗೆಲ್ಲಿ ಮಾಡ್ಕೋಬೋದು. ನಾನು ಇಲ್ಲಿ ಲಟ್ಟಣಿಗೆಲ್ಲೇ ಮಾಡ್ತಾಯಿದ್ದೀನಿ. ನಾನು ಚಿಕ್ಕದು ಮಾಡ್ಕೊಳ್ತಾ ಇದ್ದೀನಿ. ನೀವೀಗ ಹೋಟೆಲಲ್ಲೆಲ್ಲ ತಿಂತೀರಲ್ಲ, ಅದೇ ಥರ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ. ಒಂದು ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಎಣ್ಣೆ ಕಾದಿದೆ, ಎಣ್ಣೆಲಿ ಕರಿತಾ ಇದ್ದೀನಿ. ಲೋವರ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಲಿ ಕರ್ಕೊಬೇಕು. ಅಂದರೆ ತುಂಬ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಬೇಗ ಕುಕ್ ಆಗಿಬಿಡುತ್ತೆ, ಒಳಗಡೆ ಕುಕ್ ಆಗೋದಿಲ್ಲ. ಅದಕ್ಕೋಸ್ಕರ ಲೋವರ್ ಮೀಡಿಯಮ್ ಫ್ಲೇಮಲ್ಲೇ ನಾನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದೊಂದೇ ಹಾಕ್ಕೊಂಡು ಮಾಡ್ಕೊಬೇಕು. ನೀವು ಒಟ್ಟಿಗೆ 2-3 ಹಾಕ್ಕೊಂಡ್ರೆ ಉಬ್ಕೊಂಡು ಬರೋದಿಲ್ಲ, ಹಾಗೆ ತೆಳ್ಳಗಾಗ್ಬಿಡುತ್ತೆ. ಸೊ ನೀವು ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಆಯಿಲಲ್ಲಿ ಫುಲ್ ಡಿಪ್ ಆಗೋರಷ್ಟು ಆಯಿಲ್ ಹಾಕ್ಕೊಬೇಕು ಮತ್ತು ಒಂದೊಂದೇ ಫ್ರೈ ಮಾಡ್ಕೊಬೇಕು. ಇದನ್ನು ಮಾಡೋದಿದ್ರೆ ವೀಕೆಂಡೆಲ್ಲ ಇಟ್ಕೊಂಡ್ರೆ ಓಕೆ, ವರ್ಕಿಂಗ್ ಡೇಸಲ್ಲೆಲ್ಲ ಇಟ್ಕೊಂಡ್ರೆ ಇದೇ ಮಾಡೋದಾಗ್ಬಿಡತ್ತೆ. ಸೊ ನಾನು ವೀಕೆಂಡಲ್ಲೇ ಈ ಥರ ತಿಂಡಿ ಎಲ್ಲ ಮಾಡ್ಕೊಳ್ತೀನಿ ಆಲ್ಮೋಸ್ಟ್. ಇದು ಇವಾಗ ಒಂದು ಸೈಡು ಕುಕ್ ಆಗಿದೆ, ಇನ್ನೊಂದು ಸೈಡ್ ಕುಕ್ ಮಾಡ್ತಾಯಿದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಅದು ಕುಕ್ ಆಗಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು, ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ.
ಮನೇಲಿ ಹಣ್ಣೆಲ್ಲ ತಂದಾಗ, ಅದು ಎಸ್ಪೆಷಲಿ ಬಾಳೆಹಣ್ಣೆಲ್ಲ ತಂದರೆ ಹಾಗೇನೆ ಒಂದೆರಡು ದಿನಕ್ಕೆ ಹಣ್ಣಾಗಿಬಿಡುತ್ತೆ. ಅಥವಾ ಹಬ್ಬ ಟೈಮಲ್ಲೆಲ್ಲ ನಾವು ತುಂಬ ಬಾಳೆಹಣ್ಣು ತಂದಿರ್ತೀವಿ, ಏನು ಮಾಡೋದು ಗೊತ್ತಾಗೋದಿಲ್ಲ. ಆವಾಗ ಈ ಥರ ತಿಂಡಿಯೆಲ್ಲ ಮಾಡ್ಕೋಬೋದು, ಸಖತ್ ಈಸಿಯಾಗಿಯೂ ಆಗುತ್ತೆ. ನಾನು ಫ್ರೂಟ್ ಕಸ್ಟರ್ಡ್ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಫ್ರೂಟ್ಸ್ನೆಲ್ಲ ಹಾಕಿ ಮಾಡಿರೋದು, ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಈ ಥರದ್ದೆಲ್ಲ ಹೊರಗಡೆ ಹೋಗಿ ಅವ್ರು ಹಾಕಿರೋ ಮೈದಾ ಹಿಟ್ಟು, ಆಮೇಲೆ ಸೋಡಾ ಪುಡಿ ಎಲ್ಲ ಎಷ್ಟೆಷ್ಟು ಹಾಕಿರ್ತಾರೋ ಗೊತ್ತಿಲ್ಲ, ಆಮೇಲೆ ಯಾವಾಗ ಮಾಡಿರ್ತಾರೋ ಗೊತ್ತಿಲ್ಲ. ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಈ ಥರ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದು ಇವಾಗ ನೋಡಿ ರೆಡಿ ಆಗಿದೆ. ಈ ಥರ ಒಂದೊಂದೇ ಮಾಡ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಮಂಗಳೂರು ಬನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಇದ್ರ ಜೊತೆ ಕಾಯಿ ಚಟ್ನಿ ಇದ್ದರೆ ಒಳ್ಳೆ ಕಾಂಬಿನೇಷನ್ನು. ನಾವು ಕಾಯಿ ಚಟ್ನಿ ಜೊತೆಗೆ ಇದನ್ನು ಮಾಡ್ಕೊಂಡು ತಿಂದ್ವಿ. ಇವಾಗ ಒಂದು ರೆಡಿ ಆಗಿದೆ. ಇವಾಗ ಮತ್ತೊಂದು ಬಿಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ದೊಡ್ಡಕ್ಕೆ ಅಂದರೆ ಅಗ್ಲಕ್ಕೆ ಲಟ್ಟಿಸ್ಕೊಂಡಿದ್ದೆ. ಇದು ಜಾಸ್ತಿ ಉಪ್ಕೊಂಬರ್ತಾಯಿದೆ ನೋಡಿ. ಫಸ್ಟ್ ಹಾಕಿದ್ದು ಚಿಕ್ಕದು ಮಾಡ್ಕೊಂಡಿದ್ದೆ, ಇದು ಎರಡೇದು. ಇದನ್ನು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೇ ಥರ ಮಾಡ್ಕೋಬೋದು. ಅದೇ ತುಂಬ ಟೈಮ್ ಬೇಕಾಗತ್ತೆ ಇದನ್ನು ಮಾಡಲಿಕ್ಕೆ, ಅದಕ್ಕೋಸ್ಕರ ವೀಕೆಂಡ್ ಇಟ್ಕೊಂಡ್ರೆ ಒಳ್ಳೆಯದು. ಇದಿವಾಗ ರೆಡಿಯಾಗಿದೆ, ಸಖತ್ ಚೆನ್ನಾಗಿರುತ್ತೆ. ನೀವೂ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನಾನೆಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.